ಕೇಳಿ ಬರ್ತಾ ಇದ್ದಾವ. ಹೀಗಾಗಿ ಅವರಿಂದ ನಿಧಾನಕ್ಕೆ ಹಿಂದೆ ಸರಿದ್ರ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ರಾಜಕೀಯ ನಿಂತು ನೀರಲ್ರಿ, ಹರಿದನ ನಿರಂತರವಾಗಿ ಹರಿದನ. ಅದಕ್ಕೆ ಇವತ್ತು ಅವ್ರಿಗೆ ಏನು ಮಾಡಬೇಕು ಅನ್ನೋದು ತಿಳಿದಂಗೆ ಆಗಿದೆ. ಯತ್ನಾಳ್ರಿ ಕೊನೆಗೆ ಕಾಂಗ್ರೆಸ್ ಅವ್ರ ಜೊತೆ ಕೂಡ ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ ಮಾಡಲಿ. ಆದರೆ ಅದೇ ಕಾಲಕ್ಕೆ ಅವ್ರು ಹೇಳಿದ ಮಾತುಗಳು ಸತ್ಯದವು. ನಮ್ಮ ಜನ ಜಾಗೃತ ಆಗಲಿ, ಅವ್ರು ಯಾರಿಗೆ ಹೊಟ್ಟಿಗೆ ಹಾಕ್ತಾರೋ ಅವ್ರಿಗೆ ಬಿಟ್ಟಿದ್ದ ವಿಷಯ. ಆದರೆ ದುಡ್ಡು ತೊಗೊಂಡು ಓಟ್ ಹಾಕೋದು ಮತ್ತೆ ಓಟ್ ಹಾಕೋದು ಆಗಬಾರ್ದು ಅನ್ನೋದು ಅಷ್ಟು ಸತ್ಯದ. ಈ ಮಾತನ್ನು ಒಂದು ನಮ್ಮ ಯತ್ನಾಳರು ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಅವರು ಹೆಂಗಿರ್ಬೇಕು, ನಾವು ಅಧಿಕಾರ ಬರಬೇಕಾದ್ರೆ ಯಾವ ರೀತಿ ಇರಬೇಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗುಣಗಳನ್ನು ಹೊಂದಿರುವ ವ್ಯಕ್ತಿಯೇ ರಾಜ್ಯದ ಮುಖ್ಯಮಂತ್ರಿ ಆಗುವರು. ಪ್ರತಿಯೊಂದು ಹಳ್ಳಿಗೂ ಹೋಗಿ ಹಿಂದೂಗಳು ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳನ್ನು ಭೇಟಿಯಾಗುವೆ. ಈ ನೆಲೆಯಲ್ಲಿ ನಾನು ಹೋಗ್ತಾ ಇದ್ದೀನಿ, ಅವರಿಬ್ಬರು ಒಳಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಇದು ನಮ್ಮ ಯತ್ನಾಳರಿಗೆ ಬಿ ಜೆ ಪಿಯನ್ನು ಬಿಟ್ಟು ಹೋಗ್ಲಿಕ್ಕೂ ಆಗ್ತಾಯಿಲ್ಲ ಮತ್ತು ಹಿಂದುತ್ವನ ಬಿಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಅವ್ರು ಹಿಂದುತ್ವ ನೆಲೆಗಟ್ಟಿನ ಬಿಡೋದೊಂದವ್ರು ಇದ್ದಾರೆ. ಆದರೆ ಇವತ್ತು ಬಿ ಜೆ ಪಿ ಈ ದೇಶದ ಹಿಂದುತ್ವವನ್ನು ಖರೀದಿ ಮಾಡಿದಂಥ ಪಕ್ಷ. ಆ ವಿಷಯ ಹೇಳಿದ್ರು ಅವ್ರದ್ದು ಬ್ರ್ಯಾಂಡ್, ಅದು ಹಿಂದುತ್ವ ಬಂತರ ಅವ್ರದ್ದು ಬ್ರ್ಯಾಂಡ್. ಹಾಗಾದ್ರೆ ಇವ್ರು ಹೆಂಗೆ ಹೇಳೋರು ಮೂರನೇ ಪಕ್ಷ ಕಟ್ಟೆ ಮತ್ತು ಪಕ್ಷದಲ್ಲಿಯೂ ನಿಧಾನಕ್ಕೆ ಇವ್ರು ದೂರ ಸರಿಸ್ತಾ ಇದ್ದಾರೆ, ಯಾರೂ ಇವ್ರು ಸಮೀಪ ಬರ್ತಾ ಇಲ್ಲ. ಅದರಲ್ಲೂ ಯಡಿಯೂರಪ್ಪನವರು ಇಂಥ ವಿಷಯದಲ್ಲಿ ಭಾಳ ಜಾಣರು. ನಾವು ಉಳಿದುಕೊಂಡು ಇವ್ರ ಜೊತೆಗೆ ಯಾರು ಕೂಡ್ತಾ ಇದ್ದಾರೆ ಅವ್ರ ಮೇಲೆ ಮತ್ತು ಪ್ರೆಷರ್ ಮಾಡಿ ಮತ್ತೆ ಅವ್ರ ಮೇಲೆ ಹಿಂದೆ ಸರಿಸ್ತಾ ಇರ್ತಾರೆ. ಅವರು ಸಹಜದ ರಾಜಕೀಯದಲ್ಲಿ ಯಾರನ್ನು ಬೆಳೆಗೊಳ್ಳೋದಿಲ್ಲ. ಒಂದು ದೊಡ್ಡ ಆಲದ ಗಿಡ ಇನ್ನೊಂದು ಆಲದ ಗಿಡವನ್ನು ತನ್ನ ಬುಡದಲ್ಲಿ ಬೆಳೆಸಿಕೊಳ್ಳೋದಿಲ್ಲ. ಹೀಗಾಗಿ ಇವತ್ತು ನಮ್ಮ ಕ್ರಾಂತಿವೀರ್ ಬ್ರಿಗೇಡಿಯರ್ ಜೊತೆ ಕೂಡಿಕೊಂಡು ಚೆನ್ನಮ್ಮನ ಭಕ್ತರು ಪಂಚಮಸಾಲಿ ಅಲ್ಲೂ ಸಹಿತ ಇವರು ಪಂಚಮಸಾಲಿಯಲ್ಲೂ ಸಹಿತ ತಮ್ಮ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಭಾಳ ಜನ ಇವ್ರ ಪರ ಇಲ್ಲ. ಆ ಮೃತ್ಯುಂಜಯ ಸ್ವಾಮೀಜಿಯವರ ಏನೋ ಇವರಿಗೆ ಸಹಾಯ ಸಹಕಾರ ಮಾಡ್ತಿರ್ಬೋದು. ಅದು ಉಳಿದವರು ಇವತ್ತು ನಿರಾಣೆ ಆಗಿರ್ಬೋದು, ಇನ್ನುಳಿದ ರಾಜಕೀಯ ಪಕ್ಷ, ಯಾಕಂದ್ರೆ ಆ ಭಾಗದಲ್ಲಿ ಅವರೇ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹರಿಹರದ ನಮ್ಮ ವಚನಾನಂದ ಸ್ವಾಮಿಗಳ ಹಿಂದೆ